ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿಬಿಟಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಂದ್ರದ ವಿದೇಶಾಂಗ ಇಲಾಖೆ ವೀಸಾವನ್ನು ನಿರಾಕರಿಸಿದ್ದನ್ನು ಪ್ರಿಯಾಂಕ್ ಖರ್ಗೆ ಅಭಿಮಾನಿ ಬಳಗದ ರಾಜ್ಯ ಅಧ್ಯಕ್ಷ ವಿನೋದ್ ವಿ ಖಂಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಮೆರಿಕದಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಉದ್ಯಮಿಗಳಿಂದ ಬಂಡವಾಳ ಸೆಳೆಯಲು ಮತ್ತು ಚಿಂತಕರ ಜೊತೆ ಸಂವಾದ ನಡೆಸುವ ಸಲುವಾಗಿ ಕರ್ನಾಟಕ ಸರ್ಕಾರದ ಮೂಲಕ ಪ್ರಿಯಾಂಕ್ ಖರ್ಗೆ ಅವರನ್ನ ಒಳಗೊಂಡ ನಿಯೋಗಕ್ಕೆ ವೀಸಾ ಕೋರಲಾಗಿತ್ತು. ಕೇಂದ್ರ ವಿದೇಶಾಂಗ ಇಲಾಖೆ ಡಿಪ್ಲೊಮ್ಯಾಟಿಕ್ ವೀಸಾ ನೀಡಲು ಯಾವುದೇ ಕಾರಣ ನೀಡದೆ ಏಕಾಏಕಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಮಾತ್ರ ಅಧಿಕೃತ ನಿಯೋಗ ಪಟ್ಟಿಯಿಂದ ಕೈಬಿಟ್ಟು ನಿರಾಕರಿಸಲಾಗಿದೆ. ಬಂಡವಾಳ ಹೂಡಿಕೆ ಸಂಬಂಧ ಚರ್ಚೆ ನಡೆಸಲು ಮಾಹಿತಿ ತಂತ್ರಜ್ಞಾನ ಇಲಾಖೆಯಿಂದ ಪೂರ್ವ ಸಿದ್ಧತೆ ಕೂಡ ನಡೆಸಲಾಗಿತ್ತು. ಕೇಂದ್ರ ಸರ್ಕಾರದಿಂದ ಡಿಪ್ಲೊಮ್ಯಾಟಿಕ್ ವೀಸಾ ಪಡೆದು ಹೋದಾಗ ಅಲ್ಲಿನ ರಾಯಭಾರ ಕಚೇರಿ ಮತ್ತು ಉದ್ಯಮಿಗಳ ಸಹಕಾರ ಸಿಗುತ್ತಿತ್ತು. ಈ ನಿಟ್ಟಿನಲ್ಲಿ ವಿದೇಶಾಂಗ ಇಲಾಖೆಗೆ ಐಟಿಬಿಟಿ ಸಚಿವರನ್ನ ಒಳಗೊಂಡ 12 ಅಧಿಕಾರಿಗಳ ಪಟ್ಟಿ ಕಳುಹಿಸಿ ವೀಸಾ ಕೋರಲಾಗಿತ್ತು. ಈ ನಿಯೋಗದಲ್ಲಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಮಾತ್ರ ಪಟ್ಟಿಯಿಂದ ಕೈಬಿಟ್ಟು ಅವಮಾನಿಸಿರುವುದು ಕೇಂದ್ರ ಸಚಿವರಾದ ಜೈಶಂಕರ್ ಅವರ ಸಂವಿಧಾನ ವಿರೋಧಿ ನಿಲುವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ವಿದೇಶಾಂಗ ಸಚಿವರುಗಳು ಈ ಪಾಸ್ಪೋರ್ಟ್ ನಿರಾಕರಣೆ ಮಾಡಿರೋದ್ರಲ್ಲೇ ತಮಗೆಲ್ಲ ತಿಳಿದಂಥ ವಿಚಾರವಾಗಿರುತ್ತೆ. ಈಗಾಗಲೇ ಅವರು ಕೂಡ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಹಾಗೂ ವಿದೇಶಾಂಗ ಇಲಾಖೆಗೆ ನಮಗೆ ಇದ್ರ ಬಗ್ಗೆ ಏನಕ್ಕೆ ನಮ್ಮ ನಿಯೋಗದಿಂದ ನನ್ನ ಹೆಸರು ಕೈ ಬಿಟ್ರಿ, ನನಗೆ ಯಾಕೆ ನಿರಾಕರಣೆ ಮಾಡಿದ್ರಿ ಅಂತೇಳಿ ಈಗಾಗಲೇ ಬರವಣಿ ಮುಖಾಂತರ ಕೇಳಿದ್ದಾರೆ. ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ. ಅದಾದ ನಂತರ ಇವರ ಹೆಸರು ತೆಗೆದ ನಂತರ ಈಗ ಯಾರಾದರೂ ಒಬ್ರು ಹೋಗಲೇಬೇಕಲ್ಲ ಡಿಸಿಷನ್ ಮೇಕರ್ ಆಗಿ. ಈಗ ನಿಯೋಗ ಏನು ಹೋಗುತ್ತೆ, ಅಧಿಕಾರಿಗಳು ಇರ್ತಾರೆ, ಅದರಲ್ಲಿ ಸೆಕ್ರೆಟ್ರಿಗಳು, ಅಂಡರ್ ಸೆಕ್ರೆಟ್ರಿಗಳು ಮತ್ತು ಇನ್ನಿತರೆ ಒಳಗೊಂಡಂತೆ ಇರ್ತಾರೆ. ಈಗ ಏನಾದ್ರು ಒಂದು ಡಿಸಿಷನ್ ಆಗಬೇಕಂದ್ರೆ ಸರ್ಕಾರದಿಂದ ಯಾರಾದರೂ ಒಬ್ಬರು ಪ್ರತಿನಿಧಿಸಬೇಕು, ಚುನಾಯಿತ ಪ್ರತಿನಿಧಿಗಳು ಅಂತೇಳಿ. ಕಿಯೋನಿಕ್ಸ್ನ ಶಾಸಕರು ಅಧ್ಯಕ್ಷರು ಶಾಸಕರಾದಂಥ ಶರತ್ ಬಚ್ಚೇಗೌಡರನ್ನ ಹೆಸರನ್ನ ಸೇರಿಸಿ ಇದು ಇವರಿಗೆ ವೀಸಾ ಕೊಡಿ ಅಂತೇಳಿ ಕಳಿಸಿದಾಗ ಅದು ಒಂದು 2 ದಿವಸ ಬಿಟ್ಟು ಅವ್ರನ್ನ ಅವ್ರನ್ನ ಅಂಗೀಕರಿಸುತ್ತೆ. ಇದು ಯಾವ ರೀತಿ ಇದು ನ್ಯಾಯ? ಎಲ್ಲವೂ ನೋಡಿದ್ರೆ ಜೈಶಂಕರ್ ಅವರು ಈ ಸಂವಿಧಾನದಡಿಯಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡಿದಾಗ ಪ್ರಮಾಣ ವಚನ ಮಾಡಿ ಸ್ವೀಕಾರ ಮಾಡಿಕೊಂಡು ಈಗ ಈ ರೀತಿ ಮಾಡೋದು ಸಂವಿಧಾನ ವಿರೋಧಿ ಚಟುವಟಿಕೆ ಅಂತ ನಾವು ಭಾವಿಸ್ಕೊಂಡು ಇದನ್ನು ಖಂಡಿಸ್ತಿದ್ದೇವೆ. ಹಾಗೂ ಅದಾದ ನಂತರ ಮತ್ತೆ ಕೊಡ್ತಾರೆ ಇವರಿಗೆ. ಇದೆಲ್ಲ ನೋಡಿದ್ರೆ ಇವರೆಲ್ಲ ಇನ್ನೂ ಕೂಡ ಈ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಿದ್ದಾರೆ. ಯಾಕೆ ಇವ್ರ ಮೇಲೆ, ಈ ದಲಿತ ಸಮುದಾಯದ ಮೇಲೆ, ಯುವ ರಾಜಕಾರಣಿ, ಜನಪರ ರಾಜಕಾರಣಿ, ಅಭಿವೃದ್ಧಿಯ ಅಧಿಕಾರರು ಇವ್ರ ಮೇಲೆ ಯಾಕೆ ಈ ಕೇಂದ್ರ ಸರ್ಕಾರಗಳನ್ನ ಈ ಥರ ಮಾಡ್ತಿದೆ ಅಂತ ನಾವು ಯೋಚನೆ ಮಾಡಿದಾಗ ನಾವು ಕಂಡುಕೊಂಡಿದ್ದು ಇದೇನೆ. ಇವರ ಎಲ್ಲಿ ದಲಿತರಾಗಿ ಹುಟ್ಬಿಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಇವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಹುನ್ನಾರದಿಂದ ಅವರಿಗೆ ಏನು ಈ ನಮ್ಮ ರಾಜ್ಯದ ಅಭಿವೃದ್ಧಿ ಕೆಲಸ ಮಾಡೋದಂಥವ್ರು ಹಾಗೂ ಜನಪರವಾಗಿ ಕೆಲಸ ಮಾಡೋವಂಥವ್ರು ಈ ಕೇಂದ್ರ ಸರ್ಕಾರಕ್ಕೆ ಮೋಸ್ಟ್ಲಿ ಅವರಿಗೆ ಅಲರ್ಜಿ ಆಗುತ್ತೇನೋ ಅಂದ್ಕೊಂಡು ಭಾವಿಸ್ಕೊಂಡು ಈ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಅಂತೇಳಿ ಪತ್ರಿಕಾಗೋಷ್ಠಿ ಅಂತ ಮುಖಾಂತರ ತಿಳಿಸ್ತಿದ್ದೇವೆ. ಮತ್ತು ಈ ಕಲಬುರಗಿಯಲ್ಲೇ ನಾವು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರೆ ಇದು ರಾಜ್ಯವ್ಯಾಪಿ ಗೊತ್ತಾಗಬೇಕು ಮತ್ತು ಅವರ ಕ್ಷೇತ್ರ ಆಗಿರೋದ್ರಿಂದ, ಕ್ಷೇತ್ರ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿಂದಲೇ ನಾವು ಪ್ರಾರಂಭ ಮಾಡಬೇಕು. ಈ ವಿರೋಧ ನಿಲುವನ್ನು ಈ BJP ಮತ್ತು RS ಮತ್ತು ಸಂಘ ಪರಿವಾರದವರು ನಿಲ್ಲಿಸ್ಕೊಂಡಿಲ್ಲ ಅಂತಂದರೆ ನಾವು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ತಂದುಕೊಂಡು ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸ ಮಾಡ್ತೀವಿ. ಮತ್ತು ಏನು ಸಂಪೂರ್ಣ ಘಟನೆಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ಯಾಕೆ ಮೌನ ವಹಿಸಿದ್ದಾರೆ ಅಂತ ಗೊತ್ತಿಲ್ಲ. ಹಾಗೂ ಇದನ್ನು ಏನು ವಿದೇಶಾಂಗ ಸಚಿವರು ಜೈಶಂಕರ್ ಕೂಡಲೇ ನಮ್ಮ ದೇಶದ ಹಿತಾಸಕ್ತಿಯಿಂದ ಮತ್ತು ದೇಶದ ಪ್ರಜೆಗಳ ಹತ್ರ ಇದನ್ನು ಈ ವಿಚಾರವಾಗಿ ಅವರು ಕ್ಷಮೆಯನ್ನು ಯಾಚನೆ ಮಾಡಬೇಕು. ಕ್ಷಮೆಯನ್ನು ಯಾಚನೆ ಮಾಡಿಲ್ಲ ಅಂದರೆ ನಾವು ಕಲಬುರಗಿಯಿಂದನೇ ಅವರು ಕ್ಷಮೆ ಯಾಚನೆ ಮಾಡೋವರೆಗೂ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್,
ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.